ದುಡ್ಡು ಕೊಡಪ್ಪ. ಹೇಳಿ ಕೊಡ್ತೀನಿ ಅಂತ. ಕೊಡ್ತಾರಕ್ಕ. ಸರಿ ತಕ್ಕ, ಎಲ್ಲ ಸೇರಿ ಎಷ್ಟಾಯ್ತು? 330 ರೂಪಾಯಿ ಆಯ್ತು. ಹಾಗೆ ನೀವು ಹೀಗೆ ನಡೀರಿ, ನಾನು ನಿಮ್ ಹಿಂದೆ ಹೀಗೆ ಬರ್ತೀನಿ. ಸರಿ ಸರಿ ಸರಿ. ನಗಿ ನಗಿ, ನನ್ನ ಪರಿಸ್ಥಿತಿ ಇಲ್ಲಿ ಪಜೀತಿ, ನಿಮ್ಗೆ ಕಾಮಿಡಿ ಅಲ್ವಾ? ನಗಿ ನಗಿ. ಸರಿ ಸರಿ ಆಯ್ತು, ನಾನು 80 ರೂಪಾಯಿ ಕೊಡಿ. ಹಾ ತಗೊಳ್ಳಿ. ಅದೇನಾಗುತ್ತೋ ಆಗಲಿ, ಇವತ್ತು ನಾನು ಸಖತ್ತಾಗಿ ಅಡುಗೆ ಮಾಡಬೇಕು. ನಾನು ಮಾಡಿರೋ ಅಡುಗೆ ತಿಂದು ನಾನೇ ಫಿದಾಗ್ಬಿಡ್ಬೇಕು. ಹಂಗೆ ಮಾಡಬೇಕು. ಎಸ್. ಓಕೆ, ತರಕಾರಿ, ಎಣ್ಣೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸೂಪರ್. ಫಸ್ಟ್ ಅಕ್ಕಿ ತೊಳ್ಕೊಂಡ್ ಬರಬೇಕು. ಸ್ಟಾರ್ಟ್. 3 ಈರುಳ್ಳಿ, 3 ಟೊಮಾಟೊ. ಓಕೆ. ವಾ, ಹೇ, ಮನೇಲಿ ವಾರಿಜಾಕ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರಬಾರ್ದು ಅಂತಂದ್ರೆ ಸಿಪ್ಪೆನ ತಲೆ ಮೇಲೆ ಇಟ್ಕೋಬೇಕು ಅಂತ ಹೇಳಿದ್ರು. ಕರೆಕ್ಟ್. ಓಕೆ. ಸೂಪರ್. ಈರುಳ್ಳಿ ಆಯ್ತು, ಈಗ ಟೊಮ್ಯಾಟೊ. ತರಕಾರಿ ಎಲ್ಲ ರೆಡಿ. ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಪಾಪ ನನ್ ಫ್ರೆಂಡ್ ಏನ್ ಮಾಡ್ತಿದಾನೋ ಏನೋ, ದೊಡ್ಡ ಮನುಷ್ಯರ ಮನೆ ಹುಡ್ಗ, ಅವನಿಗೆ ಎಲ್ಲಿ ಅಡಿಗೆ ಮಾಡಕ್ ಬರ್ಬೇಕು ನೋಡೋಣ. ಫ್ರೆಂಡು, ಫ್ರೆಂಡು. ಓ
ಏನು ಭಾರಿ ಏನೋ ನಡೆಸ್ತಾ ಇದೀಯಾ? ಗೆಳತಿ ನೀವೇನಿಲ್ಲಿ? ನಿಂಗ್ ಕಾಫಿ ಕೊಟ್ಟು ಹೋಗೋಣ ಅಂತ ಬಂದೆ. ಕಾಫಿನಾ? ಇಷ್ಟ ಬೇಗನಾ? ಟೈಮ್ ನೋಡಿ ಎಷ್ಟಾಗಿದೆ ಅಂತ. ಬೇಗ ಅಂತೆ ಬೇಗ. ವಾಟ್, ಆಗ್ಲೇ ಸಂಜೆ 5 ಗಂಟೆ ಆಗೋಯ್ತಾ? ಅಡಿಗೆ ಮಾಡ್ತಾ ಮಾಡ್ತಾ ಟೈಮ್ ನೋಡೋದೇ ಮರ್ತಿದೀಯ ಅನ್ಸತ್ತೆ. ಹಾಗೇನಿಲ್ಲ. ಬಿದ್ರು ಮೀಸೆ ಮಣ್ಣಾಗ್ಲಿಲ್ವಂತ. ಹೋಗ್ಲಿ ತಗೋ ಕಾಫಿ ಕುಡಿ. ಏನ್ ಗೆಳತಿ, ನಾನ್ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ, ನೀವ್ ನೋಡಿದ್ರೆ ಕಾಫಿ ತಂದು ಕೊಟ್ಟಿದ್ದೀರಾ. ಇನ್ ಸ್ವಲ್ಪ ಹೊತ್ತು ಹೀಗೆ ಬಿಟ್ಟಿದ್ರೆ ರಾತ್ರಿ ಊಟನೇ ಆಗ್ತಿತ್ತೋ ಏನೋ. ಗೆಳತಿ ಪ್ಲೀಸ್ ನಗ್ಬೇಡಿ, ನನಗೆ ಬೇಜಾರಾಗತ್ತೆ. ನೀನೇ ತಾನೇ ಹೇಳಿದ್ದು ಬೆಸ್ಟ್ ಫ್ರೆಂಡ್ ಆದವರು ಅದೇನೋ ಕರುಣೆ ತೋರ್ಸಲ್ಲ ನಗ್ತಾರೆ ಅಂತ, ಅದಕ್ಕೆ ನಗ್ತಾ ಇದ್ದೀನಿ. ಈಗ ನೋಡಿದ್ರು ಬೇಜಾರಾಗುತ್ತೆ ಅಂತಿದ್ಯಾ? ಎಲ್ಲ ನೀನೇ ಹೇಳಿದ್ರೆ ಹೇಗೆ? ಗೆಳತಿ ಚಿಲ್ ಚಿಲ್, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಅಲ್ಲ, ಎಂತ ಕಾಂಪ್ಲಿಕೇಟೆಡ್ ಲೈಫ್ ಅಲ್ವಾ? ಅಂದ್ರೆ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು, ತರಕಾರಿ ತಗೊಂಡ್ಬರ್ಬೇಕು, ಅದನ್ನ ಹೆಚ್ಚಿ ಅಡುಗೆ ಮಾಡಬೇಕು, ಟೈಮ್ ಆಗುತ್ತೆ ಅಂತ ಹೊರಗಡೆ ತಿನ್ನಕ್ಕೆ ಶುರು ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ, ಮನೇಲೆ ಮಾಡ್ಕೊಂಡ್ರೆ ಟೈಮ್ ಆಗುತ್ತೆ. ಬಾಬಾ, ಅದು ಹೇಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಲೈಫ್ನ ಲೀಡ್ ಮಾಡ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಮದುವೆ ಆಗೋ ಮೂಲಕ ಏನು ಮದುವೆ ಆಗೋ ಮೂಲಕನಾ? ಹೇಗೆ? ಅದು ಹೇಗೆ ಅಂದ್ರೆ, ಮದುವೆ ಆದ್ರೆ ಎಲ್ಲ ಕೆಲಸ ಒಬ್ರೇ ಮಾಡ್ಬೇಕು ಅಂತೇನಿಲ್ಲ. ಗಂಡ ಕೆಲ್ಸಕ್ಕೆ ಹೋದ್ರೆ ಹೆಂಡತಿ ಮನೆ ಕೆಲಸ ಮಾಡ್ತಾಳೆ, ಹೆಂಡತಿ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಗಂಡ ಮನೆ ಕೆಲಸ ಮಾಡ್ತಾನೆ, ಇಬ್ರು ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಇಬ್ರು ಹಂಚ್ಕೊಂಡ್ ಮನೆ ಕೆಲಸ ಮಾಡ್ತಾರೆ ಅಷ್ಟೇ. ವಾವ್, ದಿಸ್ ಇಸ್ ನೈಸ್. ಮತ್ತೆ ನಾಯ್ಸ್ ನಾಯ್ಸ್. ಥ್ಯಾಂಕ್ ಯು ಚೆನ್ನಾಗಿದೆ ಕಾಫಿ. ನಾಯ್ಸ್ ನಾಯ್ಸ್. ಅಡುಗೆ ಆಗಿರ್ಬೇಕು, ಚೆಕ್ ಮಾಡೋಣ. ಪರಿಮಳ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಆದೀಶ್ವರ್ ಕಾಮತ್, ಬೇಷ್ ತುಂಬಾ ಚೆನ್ನಾಗಿ ಮಾಡಿದ್ಯಾ. ವೆರಿ ಗುಡ್. ಅತ್ತೆ, ಏನಾಯ್ತು? ಯಾಕೆ ಟೆನ್ಷನ್ ಆಗಿದ್ದೀರಾ? ಕನಿಕಾ, ಎಲ್ಲ ಕೈ ತಪ್ಪು ಹೋಗ್ತಿದೆ ಅನ್ಸ್ತಿದೆ. ಆದಿ ಮೊದ್ಲೆಲ್ಲ ಒಂದ್ ವಸ್ತುನ ತೆಗೆದು ಆ ಕಡೆಯಿಂದ ಈ ಕಡೆ ಇಡ್ಬೇಕಾದ್ರು ಅದೇ ಹೀಗ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ. ಆದ್ರೆ ಈಗೀಗ ಎಲ್ಲಾನು ಮುಚ್ಚಿಡ್ತಿದ್ದಾನೆ, ಏನೂ ಹೇಳ್ತಿಲ್ಲ, ಫೋನ್ ಮಾಡಿದ್ರು ಸಿಗ್ತಾ ಇಲ್ಲ. ಎಸ್ ಅತ್ತೆ, ಬ್ರೋ ಯಾಕೋ ತುಂಬಾ ಸುಳ್ಳು ಹೇಳ್ತಿದ್ದಾನೆ ಅಂತ ಫೀಲ್ ಆಗ್ತದೆ. ಹೊರಗಡೆ ಹೋಗ್ತೀನಿ ಅಂತಾನೆ ಆಫೀಸ್ಗೆ ಹೋಗ್ತಾನೆ, ಯಾವಾಗ್ಲೂ ಆನ್ ಟೈಮ್ ಆಫೀಸ್ಗೆ ಹೋಗೋನು ಇವಾಗ ಲೇಟ್ ಆಗಿ ಹೋಗ್ತಿದ್ದಾನೆ. ಯಾಕೆ ಹೀಗೆಲ್ಲ ನಡ್ಕೊಳ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ. ಹೌದು ಕನಿಕಾ, ನನ್ಗಂತೂ ತುಂಬಾನೇ ಟೆನ್ಷನ್ ಆಗ್ತಿದೆ. ಅಲ್ಲ, ಅವ್ನು ಇಷ್ಟೆಲ್ಲ ಸುಳ್ಳು ಹೇಳಿ ಎಲ್ಲಿಗೆ ಹೋಗಿದ್ದಾನೆ? ಯಾಕೆಲ್ಲಾನು ಮುಚ್ಚಿಡ್ತಿದ್ದಾನೆ? ನಾನು ಅವನನ್ನ ಕಣ್ಣಲ್ಲಿ ಕಣ್ಣಿಗೆ ನೋಡ್ಕೊಂಡಿದ್ದೀನಿ. ಅದಕ್ಕೆ ನನಗೆ ಎಲ್ಲ ವಹಿಸ್ಕೊಟ್ಮೇಲೆ ಅವನ ಜೊತೆ ಪ್ರತಿ ಕ್ಷಣನೂ ನಿಂತಿದ್ದೀನಿ. ಅವ್ನು ಯಾವುದೇ ನಿರ್ಧಾರ ತಗೊಂಡು ಅದರ ಒಳ್ಳೇದು ಕೆಟ್ಟದು ಎಲ್ಲ ತಿಳಿಸಿದ್ದೀನಿ. ಆದ್ರೆ ಇತ್ತೀಚೆಗೆ ಅವನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಯೋಚನೆ ಮಾಡಿದ್ರೆ ತುಂಬಾ ಟೆನ್ಷನ್ ಆಗುತ್ತೆ ಕನಿಕಾ. ಅತ್ತೆ, ನೀವು ಟೆನ್ಷನ್ ಆಗ್ಬೇಡಿ, ನಿಮ್ ಕಾಳಜಿ ನಮ್ಗೆ ಅರ್ಥ ಆಗುತ್ತೆ. ಬ್ರೋ ಈ ತರ ಎಲ್ಲ ನಡ್ಕೊಳ್ತಿರೋದು ನನಗೂ ಇಷ್ಟ ಆಗ್ತಿಲ್ಲ. ನಾನೆಲ್ಲ ತಿಳ್ಕೊಳ್ತೀನಿ. ಆಕ್ಚುಲಿ ನಾನು ಕಾಲ್ ಮಾಡಿದೆ, ಬಟ್ ಕಾಲ್ ಕನೆಕ್ಟ್ ಆಗಿಲ್ಲ. ಬಟ್ ಪ್ಲೀಸ್ ಯು ಡೋಂಟ್ ವರಿ, ನಾನು ಎಲ್ಲ ವಿಷಯನೂ ತಿಳ್ಕೊಂಡು ನಮಗೆ ಹೇಳ್ತೀನಿ, ನೀವು ಹೋಗಿ. ಅತ್ತೆ, ವರಿ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಿದ್ದೀನಿ ತಾನೆ.
ಪ್ಲೀಸ್ ಹೋಗಿ. ಬ್ರೋ ಎಷ್ಟು ದಿನ ಮನೆಯಲ್ಲಿರಲ್ಲ, ನನಗಷ್ಟೇ ಒಳ್ಳೇದು. ಕಮಿಷನ್ ವಿಷಯದಲ್ಲಿ ನನಗೆ ಈಸಿ ಆಗುತ್ತೆ. ಹಾಗಂತ ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ದಿದ್ರು ತಪ್ಪಾಗುತ್ತೆ. ಅವ್ನು ಯಾಕೆ ಈ ತರ ಎಲ್ಲ ನಡ್ಕೊಳ್ತಿದ್ದಾನೆ, ಯಾಕೆ ಸುಳ್ಳು ಹೇಳ್ತಿದ್ದಾನೆ ಅಂತ ಕಂಡುಹಿಡಿಲೇಬೇಕು. ಎಲ್ಲ ನನ್ನ ಕರ್ಮ. ಶ್ರೇಷ್ಠ ಪದೇ ಪದೇ ಕಾಲ್ ಮಾಡೋದು, 1000 ಮಿಸ್ಡ್ ಕಾಲ್ ಇದೆ. ಇವಾಗ ನಾನೇನಾದ್ರೂ ವಾಪಸ್ ಕಾಲ್ ಮಾಡಿದ್ರೆ ಸುಮ್ಮನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾರೆ. ಇವನ್ನ ಅವಾಯ್ಡ್ ಮಾಡೋದೇ ಒಳ್ಳೇದು. ಈ ಬ್ರದರ್ ಪ್ರೆಸೆಂಟೇಷನ್ ಎಲ್ಲ ನೀವೇ ಹ್ಯಾಂಡಲ್ ಮಾಡಿ ಅಂತ ಹೇಳಿದಾಗ ನಾನು ಆಗಲ್ಲ ಅಂತ ಹೇಳ್ಬಿಡ್ಬೇಕಾಗಿತ್ತು. ಎಲ್ಲ ನನ್ನ ಗ್ರಾಚಾರ. ನಾನೇ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಡೆಲಿಗೇಟ್ಸು ಏನೇನೋ ಕ್ವೆಶನ್ಸ್ ಕೇಳ್ತಿದ್ದಾರೆ, ನಾನು ಒಂದಕ್ಕೂ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅರೆ, ಇವಳು ನನಗೆ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಹಾಯ್ ಕನಿಕಾ. ಹಾಯ್ ತಾಂಡವ್, ಬಿಸಿನಾ? ಇಲ್ಲ ಕನಿಕಾ, ಹೇಳು, ಏನಾಯ್ತು? ತಾಂಡವ್, ನನ್ನಿಂದ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ಇನ್ಫಾರ್ಮೇಶನ್? ಏನ್ ಕನಿಕಾ ಅದು? ತಾಂಡವ್, ಬ್ರೋ ಬಗ್ಗೆ ನಂಗೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತು. ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ. ಮನೆಯಿಂದ ಬಿಸ್ನೆಸ್ ಮೀಟಿಂಗ್ ಅಂತ ಹೇಳಿ ಹೋದ, ಬಟ್ ಐ ಡೌಟ್ ಅವನು ಅಲ್ಲಿಗೆ ಹೋಗಿದ್ದಾನೆ ಅಂತ. ನೀವಿಬ್ರು ಇವಾಗ ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ವಾ, ಸೊ ನಿಮ್ಗೇನಾದ್ರೂ ಹೇಳಿದಾನ ಅಂತ. ನಾನು ನಿಮ್ಗೆ ಹೇಳಿದ್ನಲ್ಲ ಆ ಚಾಲೆಂಜ್ ಬಗ್ಗೆ, ಆ ವಿಷಯ ನಿಮ್ಮ ಮಧ್ಯೆ ಮಾತ್ರ ಇರಬೇಕು, ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಹಾ ಬ್ರದರ್, ಡೋಂಟ್ ವರಿ, ನಾನು ಯಾರಿಗೂ ಹೇಳಲ್ಲ ಬ್ರದರ್. ತಾಂಡವ್, ಏನಾಯ್ತು, ಯಾಕೆ ಸೈಲೆಂಟ್ ಆದ? ಅಲ್ಲ, ಅದು ಬ್ರದರ್ ಎಲ್ಲಿ ಹೋಗಿದ್ದಾರೆ ಅಂತ ನನಗೇನು ಗೊತ್ತಿಲ್ಲ. ನಿನ್ನ ಹತ್ರ ಏನ್ ಹೇಳಿದಾರೋ ಅಷ್ಟೇ ನನ್ನ ಹತ್ರನೂ ಹೇಳಿರೋದು. ಆಫೀಸ್ ಕಡೆ ಗಮನ ಇರ್ಲಿ ಅಂತ ಹೇಳಿ ಹೋಗಿದ್ದಾರೆ, ಅದು ಬಿಟ್ಟು ನನಗೆ ಇನ್ನೇನು ಗೊತ್ತಿಲ್ಲ ಕನಿಕಾ. ಸರಿ ತಾಂಡವ್, ಏನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನನಗೆ ಹೇಳು, ಏನೇ ಇದ್ರು. ಶೋರ್ ಕನಿಕಾ, ಫೋನ್ ಮಾಡ್ತೀನಿ. ನನಗಿರೋ ಕೆಲಸ ಸಾಲದು ಅಂತ ಇವಳು ಬೇರೆ ಕಾಟ ಕೊಡ್ತಿದ್ದಾಳೆ. ಮೊದಲು ಆದಿ ಬ್ರದರ್ಗೆ ಫೋನ್ ಮಾಡ್ಬಿಟ್ಟು ಮೀಟಿಂಗ್ ಬಗ್ಗೆ ಹೇಳ್ತೇನೆ. ಇಡಿಯಟ್, ಬಾಸ್ ಕೈಲಿ ಬೈಸ್ಕೊಳ್ಳೋ ತರ ಮಾಡ್ದ ಇವತ್ತು. ಅಟ್ಲೀಸ್ಟ್ ನೀನ್ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವನಿಗೆ? ಬಂದ್ಸಲ ವಾಪಸ್ ಫೋನ್ ಮಾಡಬಾರ್ದಾ? ಶ್ರೇಷ್ಠ ಏನಾಯ್ತು, ಯಾಕೆ ಕಾಲ್ ಮಾಡಿದ ಅಂತ ಕೇಳೋಷ್ಟು ಕರ್ಟಿಸ್ ಇಲ್ವಾ? ಇಡೀ ದಿನ ಹಾಳು ಮಾಡ್ದ ಇಡಿಯಟ್. ಹಲೋ, ಹೇಳಿ ಬ್ರದರ್. ಬ್ರದರ್, ಎಲ್ಲಿದ್ದೀರಾ? ಏನ್ ಮಾಡ್ತಿದ್ದೀರಾ? ಏನ್ ಬ್ರದರ್, ನಿಮ್ ವಾಯ್ಸ್ ಕೇಳಿಸ್ಕೊಂಡ್ರೆ ಫ್ರಸ್ಟ್ರೇಟೆಡ್ ಆಗಿರೋ ತರ ಕೇಳಿಸ್ತಾ ಇದೆ. ಯಾಕೆ, ಏನಾಯ್ತು? ಬ್ರದರ್, ಇವತ್ತು ಡೆಲಿಗೇಟ್ಸ್ ಮುಂದೆಲ್ಲ ಎಷ್ಟು ಎಂಬ್ಯಾರಸ್ಮೆಂಟ್ ಆಯ್ತು ಗೊತ್ತಾ? ಬ್ರದರ್ ಚಿಲ್, ಏನಾಯ್ತು ಅಂತ ಹೇಳಿ, ಲೆಟ್ ಸಾರ್ಟ್ ಇಟ್ ಔಟ್. ಆ ಸ್ಲೈಡ್ ಅಲ್ಲಿ ಬೇರೆನೇ ಇದೆ, ನಾನು ಕೇಳಿದ್ದೆ ಬೇರೆ, ನೀವ್ ಹೇಳ್ತಿರೋದೇ ಬೇರೆ. And he says something else, and you are saying something else. ಅರೆ ಬ್ರದರ್, ಇಷ್ಟೆಲ್ಲ ಆಯ್ತಾ? ಐ ಆಮ್ ಸಾರಿ ಬ್ರದರ್, ನನಗೇನೋ ಬೇರೆ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಡೋಂಟ್ ವರಿ, ನಾನು ಅವ್ರ ಎಲ್ಲರ ಹತ್ರನೂ ಮಾತಾಡ್ತೀನಿ. ನಾಳೆ ಇನ್ನೊಂದು ಮೀಟಿಂಗ್ ಫಿಕ್ಸ್ ಮಾಡಿ ಎಲ್ಲ ಸಾರ್ಟ್ ಔಟ್ ಮಾಡೋಣ, ಸರಿನಾ? ಏನ್ ಸರಿ ಮಾಡೋದೋ ಏನೋ, ನನಗಂತೂ ಗೊತ್ತಿಲ್ಲ ಬ್ರದರ್. ಅವ್ರು ಮಾತಾಡಿ ಹೋಗಿದ್ ನೋಡಿದ್ರೆ ನಾನಂತೂ ಎಲ್ಲ ಹೋಪ್ಸು ಕಳ್ಕೊಂಡ್ಬಿಟ್ಟಿದ್ದೀನಿ. ಬ್ರದರ್,
ನಾನು ಹೇಳ್ತಾ ಇದ್ದೀನಲ್ಲ ನಾನೆಲ್ಲ ಸಾರ್ಟ್ ಔಟ್ ಮಾಡ್ತೀನಿ ಅಂತ. ನನ್ನ ಮೇಲೆ ನಂಬಿಕೆ ಇಲ್ವಾ? ಬ್ರದರ್ ಅದು ಹಾಗಲ್ಲ. ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ಬ್ರದರ್ ಇನ್ನೊಂದು ವಿಷಯ, ಇವತ್ತು ಕನ್ನಿಕಾ ಫೋನ್ ಮಾಡಿದ್ರು. ಕನಿಕಾ ಫೋನ್ ಮಾಡಿದ್ಲಾ? ಯಾಕೆ? ಅದೇ ಬ್ರದರ್ ನಿಮ್ ಬಗ್ಗೆ ಕೇಳೋದಿಕ್ಕೆ. ನನ್ನ ಬಗ್ಗೆ ಕೇಳಕ್ಕೆ ನಿಮಗ್ ಕಾಲ್ ಮಾಡಿದ್ಲಾ? ಅಂದ್ರೆ ನಿಮ್ಮಿಬ್ಬರಿಗೂ ಮೊದಲೇ ಪರಿಚಯನಾ? ಹಾಗೇನಿಲ್ಲ ಬ್ರದರ್, ಅದು ನಾನು ನೀವು ಬಿಸ್ನೆಸ್ ಪಾರ್ಟ್ನರ್ಸ್ ಅಲ್ವಾ, ಸೊ ಒಬ್ರ ಬಗ್ಗೆ ಇನ್ನೊಬ್ರಿಗೆ ಗೊತ್ತಿರ್ಬೋದೇನೋ ಅಂತ ನನಗೆ ಕೇಳೋದಕ್ಕೆ ಫೋನ್ ಮಾಡಿದ್ರು ಅಷ್ಟೇ. ನೀವೇನು ಹೇಳಿಲ್ಲ ತಾನೆ? ಕಮ್ಮನ್ ಬ್ರದರ್, ನಿಮಗ್ ನನ್ನ ಬಗ್ಗೆ ಗೊತ್ತಿಲ್ವಾ? ನನಗೇನು ಗೊತ್ತಿಲ್ಲ ಅಂತ ಹೇಳಿದೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಸರಿ ಬ್ರದರ್, ನನ್ಗೊಂಚೂರು ಕೆಲಸ ಇದೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಬ್ರದರ್, ಬಾಯ್, ಟೇಕ್ ಕೇರ್. ಓ ಭಾಗ್ಯವ್ರೆ, ಬನ್ನಿ. ಊಟ ಎಲ್ಲ ಆಯ್ತಾ? ಇನ್ನೂ ಇಲ್ಲ ದೇವ್ರೆ, ಇನ್ ಮಾಡ್ಬೇಕಷ್ಟೇ. ನೀವ್ ಅಡ್ಗೆ ಎಲ್ಲ ಮಾಡಿದ್ರ? ಏನೋ ಅಡ್ಗೆ ಮಾಡ್ತೀನಿ ಅಂತ ತರಕಾರಿ ಎಲ್ಲ ತಂದ್ರಲ್ಲ. ಏನ್ ತಮಾಷೆ ಮಾಡ್ತಿದ್ದೀರಾ? ನಾನಿಲ್ಲಿ ಒದ್ದಾಡ್ತಾ ಇರೋದ್ ನೋಡಿ ನಿಮ್ ಮಜಾ ತಗೋತಿದ್ದೀರಲ್ಲ? ಅಯ್ಯೋ ಇಲ್ಲಪ್ಪ, ಆತರ ಎಲ್ಲ ಏನು ಇಲ್ಲ. ನೀವ್ ನನ್ನ ಕಿಚಾಯಿಸೋದ್ರಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ. ನೀವ್ ನನ್ ವಿಷಯಕ್ಕಾದ್ರೂ ಸರಿ ನಗ್ತಿರಲ್ಲ, ನನಗದೇ ಖುಷಿ. ದೇವ್ರೆ, ನಿಮ್ ವಿಷಯಕ್ಕೆ ಮಧ್ಯಾಹ್ನದಿಂದ ನಗ್ತಾ ಇದ್ದೀನಿ. ಪದೇ ಪದೇ ಅದನ್ನೇ ನೆನ್ಸ್ಕೊಂಡ್ ನಗ್ತಾ ಇದ್ದೀನಿ ನಾನು. ಹೌದಾ? ಯಾವ ವಿಷಯ? ಅದೇ ತರಕಾರಿ ಅಂಗಡಿಲಿ. ಅಯ್ಯೋ ಭಾಗ್ಯವ್ರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಬಂದ್ಬಿಟ್ಟಿದ್ದಾರೆ. ಅವ್ರೇನಾದ್ರು ನನ್ನ ಇಲ್ಲಿ ನೋಡ್ಬಿಟ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಪ್ಲೀಸ್ ಭಾಗ್ಯ, ಸ್ವಲ್ಪ ಅಡ್ಡ ನಿಂತ್ಕೊಳ್ಳಿ. ಅದಾದ್ಮೇಲೆ ತರಕಾರಿ ಅಂಗಡಿಯವರು ದುಡ್ಡು ಕೊಡು ಅಂತ ಕೇಳಿದ್ರೆ, ಭಾಗ್ಯವ್ರೆ ಕೊಡ್ತೀನಿ ಅಂತ ಹೇಳಿ, ಪ್ಲೀಸ್ ಪ್ಲೀಸ್ ಅಂತ ಹೇಳಿದ್ರಲ್ಲ, ಅದನ್ನೇ ನೆನ್ಸ್ಕೊಂಡ್ ನಗ್ತಾ ಇದ್ದೆ ನಾನು. ಇದನ್ನೇ ನೆನ್ಸ್ಕೊಂಡ್ ಬೆಳಗ್ಗೆಯಿಂದ ನಗ್ತಾನೆ ಇದ್ದೀನಿ. ದೇವ್ರೆ, ತುಂಬಾ ದಿನಗಳೇ ಆಗೋಗಿತ್ತು ನಾನು ಇಷ್ಟು ನಕ್ಕು. ಅದನ್ನೇ ಭಾಗ್ಯ ನಾನು ಹೇಳಿದ್ದು. ನಾನು ಒದ್ದಾಟನ ನೋಡಿ ನೀವು ಸಿಕ್ಕಾಪಟ್ಟೆ ಮಜಾ ತಗೋತಿದ್ದೀರಾ ಅಂತ. ಅಲ್ಲ ದೇವ್ರೆ, ನೀವ್ ಇಷ್ಟೆಲ್ಲ ಒದ್ದಾಡೋ ಬದಲು ಆ ದುಡ್ಡನ್ನ ವಾಪಸ್ ತಗೊಂಡ್ ಹೋಗ್ಬಿಟ್ಟಿದ್ರೆ ಎಲ್ಲ ಆರಾಮಾಗಿ ಇರ್ತಿತ್ತ. ಇಷ್ಟೆಲ್ಲ ಒದ್ದಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅರೆ ಪೂಜಾ, ಇನ್ನು ಮಲಗಿಲ್ವಾ? ನೀನ್ ಇಷ್ಟೊತ್ತಿಗಾಗಲೇ ಮಲಗಿರ್ತೀಯ ಅಂತ ಅನ್ಕೊಂಡಿದ್ದೆ. ಪೂಜಾ, ಪೂಜಾ ಏನಾಯ್ತು? ಪೂಜಾ, ಯಾರಾದ್ರೂ ಏನಾದ್ರು ಅಂದ್ರ? ಮತ್ತೆ ಯಾಕೆ ಡಲ್ ಆಗಿದ್ಯಾ? ಏನೇ ಇದ್ರು ಹೇಳ್ಕೊ ಪೂಜಾ, ಮುಜುಗರ ಪಡ್ಕೋಬೇಡ. ನೀನ ಮದ್ವೆ ಫೋಟೋಸ್ನ ತೋರಿಸ್ಬಾರ್ದಿತ್ತು ಕಿಶನ್. ಸಾರಿ ಪೂಜಾ, ನಾನು ಆತರ ಕಮೆಂಟ್ ಮಾಡಿದೆ ಅಂತ ಬೇಜಾರು ಮಾಡ್ಕೊಂಡ್ಯಾ? ಅಲ್ಲ, ನಾನು ಸುಮ್ಮನೆ ತಮಾಷೆಗೆ ಅಂದಿದ್ದೆ ಅಷ್ಟೇ. ನೋ ಕಿಶನ್, ಅದಕ್ಕಲ್ಲ. ನಾನು ಆಲ್ರೆಡಿ ಮನೆಯವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ನೀನು ಆ ಫೋಟೋಸ್ ಎಲ್ಲ ತೋರಿಸಿ ಇನ್ನ ಜಾಸ್ತಿ ಮಿಸ್ ಮಾಡ್ಕೊಳ್ಳೋ ಥರ ಮಾಡಿದೆ. ನಂಗೊಂಥರ ಹೋಮ್ ಸಿಕ್ನೆಸ್ ಆಗ್ತಿದೆ. ಮನೆಯವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಅವ್ರನ್ನೆಲ್ಲ ನೋಡ್ಬೇಕನ್ಸ್ತಿದೆ. ಅಯ್ಯೋ ದೇವ್ರೆ, ಇಷ್ಟು ಚಿಕ್ಕ ವಿಚಾರಕ್ಕೆ ಈ ತರ ಬೇಜಾರು ಮಾಡ್ಕೊಂಡಿದ್ಯಾ? ಹೋಗೋದು ಮೀಟ್ ಮಾಡೋದು ಅಷ್ಟೇ. ಅದು ಅಷ್ಟೊಂದು ಸುಲಭ ಅಲ್ವಲ್ಲ ಕಿಶನ್? ಅಷ್ಟೊಂದು ಸುಲಭ ಅಲ್ಲ. ಅಲ್ಲ, ಅವ್ರೇನ್ ಬೇರೆ ದೇಶದಲ್ಲಿ ಇದಾರ? ಇಲ್ಲೇ ಇದಾರೆ ತಾನೆ. ಸರಿ ಅದೇನು, ಹೋಗ್ಬರೋಣ. ಹಾಗಲ್ಲ ಕಿಶನ್, ಮನೇಲಿ ಯಾರಾದ್ರೂ ಏನಾದ್ರು ಅಂದ್ರೆ? ಯಾರೇನು ಹೇಳ್ತಾರೆ? ಏನು ಅನ್ನಲ್ಲ. ಹಾಗಲ್ಲ ಕಿಶನ್, ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ? ಭಾಗ್ಯವ್ರ ಮನೆಗೆ ಅಂತ ಹೇಳೋಣ. ಇದ್ರ ಸುಳ್ಳು ಹೇಳೋದೇನಿದೆ? ಬಾ ಪೂಜಾ, ನಡಿ ನಡಿ, ರೆಡಿಯಾಗು. ಸೀರಿಯಸ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹೂ ಕಣೆ ಹೆಂಡತಿ, ಕರ್ಕೊಂಡು ಹೋಗ್ತಾ ಇದೀನಿ, ರೆಡಿ ಆಗೋ. ಹಾ, ನಾನ್ ರೆಡಿ. ಅಕ್ಕನ ಮನೆಗೆ ಹೋಗ್ತೀನಿ ಅಂದಿದ್ದೆ, ಜೋಶ್ ನೋಡು. ಕಿಶನ್,
ಬಾಬಾ. ಕಿಶನ್, ಇಷ್ಟ ರಾತ್ರಿ ಯಾವ ಕಡೆ ಹೊರಟ್ರಿ? ಅದು ಅತ್ತೆ ಪೂಜಾಗೆ ಅವ್ರ ಅಕ್ಕನ ಮತ್ತೆ ಅವ್ರ ಮನೆಯವ್ರನ್ನೆಲ್ಲ ನೋಡ್ಬೇಕು ಅಂತ ಅನಿಸ್ತಿದ್ಯಂತೆ, ಅದಕ್ಕೆ ಒಂದ್ಸಲ ಹೋಗಿ ಬಂದ್ಬಿಡ್ತೀವಿ. ಅಲ್ಲ, ಇಷ್ಟು ರಾತ್ರಿನಲ್ಲಿ ಯಾಕೆ? ನಾಳೆ ಬೆಳಗ್ಗೆ ಹೋಗ್ಬೋದಲ್ವಾ? ಹೌದು ಕಿಶನ್, ಅವ್ರಿಗೂ ತೊಂದ್ರೆ ಅಲ್ವಾ? ಅಯ್ಯೋ ಏನ್ ತೊಂದ್ರೆ ಇಲ್ಲ. ಇನ್ಫ್ಯಾಕ್ಟ್ ನಾವು ಹೋದ್ರೆ ಅಕ್ಕ ಖುಷಿ ಪಡ್ತಾಳೆ. ಅಲ್ಲ, ಈ ಪೂಜಾ ಕಿಶನ್ ಇಬ್ರು ಮಾತಾಡೋದ್ ನೋಡಿದ್ರೆ ಸುಳ್ಳು ಹೇಳ್ತಿದ್ದಾರೆ ಅನ್ನಿಸ್ತದೆ. ಇವ್ರ ಭಾಗ್ಯ ಮನೆಗಂತೂ ಸುಳ್ಳು ಹೇಳಿ ಬೇರೆಲ್ಲೋ ಹೋಗ್ತಿದ್ದಾರೆ. ಕಿಶನ್, ನಾನ್ ಹೇಳೋದನ್ನ ಕೇಳು, ಈಗ ಹೋಗೋದ್ ಬೇಡ, ನಾಳೆ ಬೆಳಿಗ್ಗೆ ಹೋಗುವಿರಂತೆ. ಅತ್ತೆ ನಿಮ್ ಕಾಳಜಿ ನನಗೆ ಅರ್ಥ ಆಗತ್ತೆ, ಆದ್ರೆ ಪೂಜಾ ಅವ್ರ ಅಕ್ಕನ್ನ ಅವ್ರ ಮನೆಯವ್ರನ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾಳೆ. ಮೂಡ್ ಆಫ್ ಬೇರೆ ಆಗಿದ್ದಾಳತ್ತೆ, ಅದಕ್ಕೆ ಹೀಗೋಗಿ ಹಾಗೆ ಬಂದ್ಬಿಡ್ತೀವಿ. ಕಿಶನ್, ಭಾಗ್ಯನ್ ಜೊತೆ ಮಾತಾಡ್ಬೇಕು, ಅವಳನ್ನ ನೋಡ್ಬೇಕು ಅಂತ ನನ್ಗೂ ಅನ್ನಿಸ್ತಿದೆ. ಸೊ ನಾನು ನಿಮ್ ಜೊತೆ ಬರ್ತೀನಿ. ಏನು ನಿನಗೆ ಮಾತಾಡೋದಿದ್ಯಾ ಭಾಗ್ಯ ಅವ್ರ ಹತ್ರ? ಹಾ ಕಿಶನ್, ಇವಾಗ ಏನೇ ನನ್ನ ಕರ್ಕೊಂಡು ಹೋಗ್ತೀಯ ಅಥವಾ ನನ್ನ ಕಾರಲ್ಲಿ ಬರ್ಲೋ? ಸರಿ ಬಾ.